ಶನಿವಾರ ಪವಿತ್ರ ಹಜ್ ಯಾತ್ರೆಗೆ ಕೌಂಟ್ಡೌನ್ ಆರಂಭವಾಗಿದ್ದು ಹಜ್ಗೆ ಹೋಗಬೇಕು ಎಂದುಕೊಂಡವರಿಗೆ ಅರೇಬಿಯಾ ಸರ್ಕಾರ ಶಾಕ್ ಕೊಟ್ಟಿದೆ. ಹೌದು, ಸೌದಿ ಅರೇಬಿಯಾ, ಭಾರತ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಸೇರಿದಂತೆ ಒಟ್ಟು 14 ದೇಶಗಳ ನಾಗರಿಕರಿಗೆ ಕೆಲವು ವೀಸಾಗಳನ್ನು ನೀಡೋದನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಹೌದು, ಜೂನ್ ಮಧ್ಯಭಾಗದವರೆಗೂ ಕೂಡ ಉಮ್ರಾ, ವ್ಯಾಪಾರ ಮತ್ತು ಕುಟುಂಬ ಭೇಟಿ ವೀಸಾಗಳ ಮೇಲಿನ ನಿಷೇಧವು ಜಾರಿಯಲ್ಲಿರುತ್ತಂತೆ. ಇನ್ನು ಈ ನಿಯಮದಿಂದಾಗಿ ಹಲವು ರಾಷ್ಟ್ರಗಳ ಮೇಲೆ ಈ ನಿಷೇಧವು ಪರಿಣಾಮ ಬೀರ್ತಾ ಇದೆಯಂತೆ. ಇನ್ನು ಸರಿಯಾದಂತಹ ನೋಂದಣಿ ಇಲ್ಲದೆ ವ್ಯಕ್ತಿಗಳು ಹಜ್ ಯಾತ್ರೆ ಮಾಡಲು ಪ್ರಯತ್ನಿಸುವುದನ್ನು ತಡೆಯಲು ಈ ಕ್ರಮವನ್ನು ಕೈಗೊಳ್ಳಲಾಗಿದೆಯಂತೆ. ಆದರೆ ಉಮ್ರಾ ವೀಸಾ ಹೊಂದಿರತಕ್ಕಂತಹ ವ್ಯಕ್ತಿಗಳು ಏಪ್ರಿಲ್ 13ವರೆಗೂ ಕೂಡ ಸೌದಿ ಅರೇಬಿಯಾವನ್ನ ಪ್ರವೇಶಿಸಬಹುದಾಗಿದೆಯಂತೆ. ಇನ್ನು ಈ ಹಿಂದೆ ವಿದೇಶಿ ಪ್ರಜೆಗಳು ಉಮ್ರಾ ವೀಸಾದಲ್ಲಿ ದೇಶಕ್ಕೆ ಪ್ರವೇಶಿಸಿ ಅಧಿಕೃತ ಅನುಮತಿ ಇಲ್ಲದೆ ಹಜ್ನಲ್ಲಿ ಭಾಗವಹಿಸಲು ಕಾನೂನು ಬಾಹಿರವಾಗಿ ಹೆಚ್ಚು ಸಮಯವನ್ನ ಉಳಿದುಕೊಂಡಿದ್ರಿಂದ ಜನದಟ್ಟಣೆ ಉಂಟಾಗಿತ್ತು. ಅಲ್ಲದೆ ಇದೇ ವೇಳೆ ಬಿಸಿಲು ಹೆಚ್ಚಾಗಿದ್ದರಿಂದ 1000ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ರಂತೆ. ಈ ವರ್ಷ ಈ ರೀತಿಯಾದಂತಹ ಘಟನೆಗಳು ನಡೆಯಬಾರದು ಎನ್ನುವಂತಹ ಕಾರಣಕ್ಕೆ ಈ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆಯಂತೆ.